ಅಂದರೆ ಹಿಂಗೆ ಅಂತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅಮ್ಮ ಅವ್ರು ಮಾಡಿದ್ದು ನಂಗೆ ಯಾಕೋ ಸರಿ ಕಾಣಲಿಲ್ಲ. ಅಮ್ಮವರು ಕಾರಣ ಇಲ್ಲದೆ ಏನು ಮಾಡೋಕ್ಕಿಲ್ಲ. ಏನು ಕಾರಣ ಇದ್ದಾತು ಪುಟ್ಟಮ್ಮಿ? 4 ಜನಕ್ಕೆ ಒಳ್ಳೇದು ಮಾಡೋಕ್ಕೆ ಕಾಸು ಬೇಕಾಯ್ತದೆ. ಕಾಸು ಸಂಪಾದನೆ ಮಾಡೋಕ್ಕೆ ಈ ವ್ಯವಹಾರ ಮಾಡ್ತಾಯಿವ್ನಿ ಅಂದರು. ಈ ವ್ಯವಹಾರನ ಒಪ್ಕೊಳಕ್ಕಾಯ್ತದ? ಹಾಂ, ಬಂಗಾರಮ್ಮನವರು ಶುರು ಮಾಡ್ತಾವ್ರೆ ಅಂತ ಗೊತ್ತಿದ್ದಿದ್ರೆ ಸುಮ್ಕೆ ಇದ್ಬಿಡ್ತಿದ್ದೆ. ಸುಮ್ಕೆ ಅಳಿಯಂದ್ರಿಗೆ ಹೇಳಿ ಮನಸ್ಸು ನೋಯಿಸ್ತಿರ್ಲಿಲ್ಲ. ನೀವು ಹೇಳಿಲ್ಲ ಅಂದ್ರೂ ವಿಷಯ ಹೆಂಗಾದ್ರೂ ಮಾಡಿ ಗೊತ್ತಾಯ್ತಾಯ್ತು ಮಾವಯ್ಯ. ನಿಮ್ಮ ಮನೆ ಅಪಾಯದಲ್ಲಿದೆ. ನಿಮ್ಮ ಮನೆಯಲ್ಲಿರೋದು ಬಂಗಾರಮ್ಮ ಅಲ್ಲ. ಅವ್ರ ಜೊತೆ ಇರೋ ವ್ಯಕ್ತಿ ಒಳ್ಳೆಯವರಲ್ಲ. ನಾನು ಹಿತೈಷಿಯಾಗಿ ಹೇಳ್ತಿದ್ದೀನಿ, ದಯವಿಟ್ಟು ಹುಷಾರಾಗಿರಿ. ನೀನು ಅತ್ತೆ ಅಂದ್ಕೊಂಡಿರೋರು ಮತ್ತು ಆ ವ್ಯಕ್ತಿ ಮಾತಾಡುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಯಾಕೆ ಮಿಸ್ಟರ್ ಸುಮ್ಕಾಗ್ಬಿಟ್ರಿ? ಏನಿಲ್ಲ ಶ್ರೀ, ಅಪ್ಪ ಮಾಡಿದ ತೆಪ್ಪು ಅಂತ ನಿಮಗೂ ಅನಿಸ್ತೈತೆ ಅಲ್ವರ? ಕಾನೂನು ಪ್ರಕಾರ ತಪ್ಪಲ್ಲ, ಆದರೆ ಕಾನೂನು ಪ್ರಕಾರ ತಪ್ಪಿಲ್ಲ. ಆದರೆ ಅವ್ವ ಹಿಂಗೆ ಮಾಡ್ತಾರಂತ ನಿಮ್ಮ ಕೈಲಿ ನಂಬಕ್ಕಾಯ್ತಿಲ್ಲ ಅಲ್ವೇ? ಈ ತೀರ್ಮಾನನ ಅಮ್ಮವರೇ ತಕೊಂಡ್ರಾ ಇಲ್ಲ ಆ ಹೀರ್ಭದ್ರನೇ ತಲೆ ಕೆಡಿಸವನು ಗೊತ್ತಾಯ್ತಾ ಇಲ್ಲ ಅಲ್ವಾ? ಅವನೇ ಏನೋ ಮಾಡಿರ್ತಾನವ. ಇಲ್ಲಾಂದ್ರೆ ನನ್ನವ ಹಿಂಗೆ ಮಾಡೋಳೆ ಅಲ್ಲ. ನನ್ನ ಅವನ ಬಗ್ಗೆ ನಂಗೆ ಚಂದ ಗೊತ್ತೈತೆ. ಅವಳಿಂದ ಕೆಲ್ಸಕ್ಕೆಲ್ಲ ಕೈ ಹಾಕಲ್ಲವ. ಇದಕ್ಕೆಲ್ಲ ಒಪ್ಪಿಲ್ಲ ಅಂದರೆ ಅಡ್ದಾರಿಯಲ್ಲಿ ಊರಾಳು ಮಾಡ್ತೀನಿ ಅಂತ ಅವನಿಗೆ ಬೆದರಿಕೆ ಹಾಕಿರ್ತಾನೆ. ಪಾಪ ಅವ್ವ ಇದಕ್ಕೆ ಒಪ್ಕೊಂಡ್ಬಿಟ್ಟಿರ್ತಾಳೆ. ಕರೆಕ್ಟು, ನಂಗೆ ಈಗೆಲ್ಲ ಅರ್ಥ ಆಯ್ತೈತೆ. ಮಿಸ್ ಒಳ್ಳುಮಾ, ಅಥವಾ ನೀವು ಇನ್ನೂ ಒಂದು ಸ್ವಲ್ಪ ಇಲ್ಲೇ ಇರ್ತೀರಾ? ಇಲ್ಲ, ನಾನು ನಿಮ್ಮ ಜೊತೆ ಬರ್ತೀನಿ. ಅವ ಹೋಗಿ ಬರ್ತೀವಿ. ಇವನು ಹೇಳ್ತಿದ್ದೀರಾ ಅಪ್ಪಯ್ಯ? ನಿಜ ಕಣಮ್ಮ, ಇವಳು ಎಂತ ಹೆಂಗಸು ಅಂತ ಗೊತ್ತಾ? ಸಖತ್ ಖತರ್ನಾಕು. ಕೃಷ್ಣ ಪಣವ್, ಈ ವಿಷಯನೇನಾದ್ರು ನಮ್ಮೂರು ದೇವಿಪುರದಾಗೋ ಇಲ್ಲಾಂದ್ರೆ ಮಾದಾಪುರದಾಗೋ ಹೇಳಿದ್ರೆ ಇಡೀ ಊರೇ ನಮ್ಮ ಮ್ಯಾಕೆ ತಿರುಗಿ ಬೀಳ್ತಿತ್ತು. ಬಂಗಾರಮ್ಮನವರು ನಮ್ಮ ಸುತ್ತಮುತ್ತ ಊರಿಗೆ ದೇವ್ರಿದಂಗೆ. ಬಂಗಾರಮ್ಮನವರು ದೇವ್ರೇ ಆಗಿರ್ಬೋದು ಕಣಪ್ಪ, ಆದ್ರೆ ಇವಳು ರಾಕ್ಷಸಿ. ಅತ್ತೆ ಜಾಗಕ್ಕೆ ಇವ್ರು ಬಂದು ಕುಂತವ್ರ? ಇದು ಹೇಗ್ ಸಾಧ್ಯ? ಅಯ್ಯೋ, ಇದೇನವಿ ಕೇಳ್ತಿರೋ ತಲೆ ಕೆಡ್ತೈತೆ. ಇದೆಲ್ಲ ನಿಜ ಜೀವನದಾಗೂ ಸಾಧ್ಯ ಆಯ್ತದ? ಒಳ್ಳೆ ಪಿಕ್ಚರ್ ಕತೆ ಇದ್ದಂಗೈತೆ. ಇವಳ ಜೀವನಾನು ಒಂಥರ ಸಿನಿಮಾ ಇದ್ದಂಗೆ. ಯಾವುದಕ್ಕೂ ಹಿಂದು ಮುಂದೆ ನೋಡೋದಿಲ್ಲ ಈ ಸಿಂಗಮ್ಮ. ಓ, ಆ ಅಮ್ಮನ ಹೆಸರು ಸಿಂಗಮ್ಮ? ಸಿಂಗಾರವ್ವ, ಆದ್ರೆ ಎಲ್ಲರೂ ಅವಳನ್ನ ಸಿಂಗಮ್ ಅಂತ ಕರೀತಾರೆ. ಅವಳಿ ಜೋಡಿನಾ? ಇರಬಹುದೇನೋ, ಆದ್ರೆ ನಿಮಗ್ ಗೊತ್ತಿಲ್ವಾ ಅದು? ಇಲ್ಲ ಅಪ್ಪಯ್ಯ, ಬಂಗಾರತ್ತೆಗೆ ಅಕ್ಕನೋ ತಂಗಿನೋ ಅವ್ರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಜೈಲ್ ರಿಪೋರ್ಟಲ್ಲೂ ಅವಳು ಅನಾಥೆ ಅಂತ ಬರ್ಸಿದ್ ನೆನಪು. ಆದ್ರೆ ಒಂದಂತೂ ನಿಜ, ಅವಳು ಆ ಮನೆಗೆ ಹಾವು ನುಸುಳ್ದಂಗೆ ನುಸುಳ್ಕೊಂಡು ಹೋಗಿದ್ದಾಳೆ ಅಂತಂದ್ರೆ ಆ ಮನೆಗೆ ದೊಡ್ಡ ಅಪಾಯ ಕಾದಿದೆ ಅಂತ ಅರ್ಥ. ಕಾಳಿ, ಈ ಇಸ್ಯನ ಈಗಲೇ ಸ್ನೇಹ ಅಂತ ಹೇಳ್ಬೇಕು. ಹೇಳ್ಬೋದು ಸಾನಾ, ನಾವ್ ಹೇಳಿದ್ರೆ ಯಾರು ನಂಬ್ತಾರವಿ? ಅದ್ ಸರಿ, ಈ ವಿಷಯನ ಹೆಂಗ್ ಹೇಳೋದು? ನಾನು ಸಿಂಗಾರಮ್ಮನ ಫೈಲ್ಸ್ನ ಕಲೆಕ್ಟ್ ಮಾಡೋಕೆ ಟ್ರೈ ಮಾಡ್ತೀನಿ. ಆದಷ್ಟು ಬೇಗ ಅವಳನ್ನ ತಡಿಬೇಕು. ಕಾಳಿ, ನಾವು ಊರ್ಗೊಳ್ಡುಮಾ? ಊರ್ಗ? ನಾವಿನ್ನ ತಡ ಮಾಡಬಾರ್ದು. ನನ್ನ ಬಗ್ಗೆ ಅವ್ರಿಗೆ ಗೊತ್ತಾದ್ರೂ ಪರವಾಗಿಲ್ಲ,
ಆದ್ರೆ ಬಂಗಾರಮ್ಮ ಸಿಂಗಾರಮ್ಮನ ಬಗ್ಗೆ ಸತ್ಯ ಗೊತ್ತಾಗ್ಲೇಬೇಕು. ಏನು ಹಾಗೆ ನೋಡ್ತಿದ್ದೀರಾ? ಓ, ಅವ್ವ ಹೋಗಿದ ತಕ್ಷಣ ಬುಕ್ಕೆಲ್ಲ ಎತ್ತಿಟ್ಟು ಮೊಬೈಲ್ ನೋಡ್ತಿದ್ದೀನಿ ಅಂತನಾ? ಹಲೋ, ನಾನು ಕಾಲೇಜ್ ಟಾಪರ್. ಬೇಕಿದ್ರೆ ಏನಾದರೂ ಕೇಳಿ. ನೋಡಿದ್ರೆ ಗೊತ್ತಾಗತ್ತೆ ಏನು ಟಾಪರ್ ಅಂತ. ಏನು ಆಡ್ಕೋತಿದ್ದೀರಾ? ಇಲ್ಲ, ನಿಜವಾಗ್ಲೂ ಹೇಳಿದೆ. ನೀವೇನು ಓದಿರೋದು? ಸ್ಕೂಲಾ, ಕಾಲೇಜಾ ಅಥವಾ ಡ್ರಾಪ್ ಔಟಾ? ಓದಬೇಕು ಅಂತ ಆಸೆ ಇದ್ದು ಓದಕ್ಕಾಗ್ದಲೇ ಇರೋರಿಗೆ ಏನು ಹೆಸರಿದೆ? ಅಕ್ಕ ನೆನಪಾದ್ಲು. ನಮ್ಮ ಅಕ್ಕನೂ ಹೀಗೆ. ಅವಳಿಗೆ ಓದಕ್ಕೆ ತುಂಬಾ ಆಸೆ ಇತ್ತು. ಆದರೆ ನಮಗೋಸ್ಕರ ಅವಳು ಓದನ್ನ ತ್ಯಾಗ ಮಾಡಿದ್ಲು. ನೀವು ಯಾರಿಗೋಸ್ಕರ ತ್ಯಾಗ ಮಾಡಿದ್ದೀರಾ? ನಿಮಗೆ ಅಕ್ಕ ತ್ಯಾಗ ಮಾಡಿದ್ಲು, ಆದರೆ ನಾನು ಅಕ್ಕನಿಗೋಸ್ಕರ ತ್ಯಾಗ ಮಾಡ್ತಿದ್ದೀನಿ. ಸಾರಿ, ಕೇಳಬಾರ್ದಿತ್ತಾ? ಲೇಟ್ ಆಯ್ತಲ್ವಾ? ನೀವು ಬೇರೆ ಬೆಳಗ್ಗೆ ಎದ್ದು ಹೋಗಬೇಕು. ಮಲ್ಕೊಳ್ಳೋಣ.